ಸಿದ್ನ ಕಾಣ್ತಾವನಲ್ಲ. ಓ ಸಿದ್ನೇ ಕಣ. ಸಿದಾ 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 ಇವಾಗ ಕೈ ಬೇರೆ ಸಿಗಾಕಣ್ಣಲ್ಲಪ್ಪ. ಯಾಕೆ ಊರಿಗೆ ಬಂದಿ ಅಂತ ತಿರ್ಗಾ ಜಗ್ಗಿಲ್ಲ ಮಾಡೋಣ ಕಣೆ. ಮೊದಲು ತಗತಿನಿಂದ ಸಿದಾ ನಿಂತ್ಕೊಳ್ಳಿ ಸಿದಾ. ಏ ಸಿದಾ ಏನ್ ಶಿವಮಕ್ಕ? ನಿಂತ್ಕೊಳ್ಳಿ ಯಾಕೆ? ನಿಂತ್ಕೊಳ್ಳಿ ನೀನು ಕೂತ್ ಮಾತಾಡ್ಬೇಕು. ನೀನೇನು ಇಲ್ಲಿ? ಅದು ಹೊಸಿ ಬಟ್ಟೆ ತಗೊಂಡು ಹೋಗೋದ ಮರ್ತು ಬಿಟ್ಟಿದೆ. ಅದಕ್ಕೆ ತಗೊಂಡು ಹೋಗಿ ಬಂದೆ ಕಣ್ ಶಿವಮಕ್ಕ. ಅದು ಬಿಟ್ರೆ ಇನ್ನೇನು ಇಲ್ಲ. ಯಾರು ಇದ್ರಿಂದ ಬಿಟ್ಟೆ ಯಾವ ಇದು ಇಲ್ಲ, ಯಾವ ಉದ್ದೇಶನೂ ಇಲ್ಲ. ನೀನು ತಪ್ಪು ತಿಳ್ಕೊಬೇಡ. ಇಲ್ಲಿಗೆ ಯಾಕೆ ಬಂದಿದ್ದಾನಪ್ಪ ಅಂತ. ಅಯ್ಯೋ ಸರಿ ಬಿಡು. ನಿನ್ನೂರು ನೀನು ಬರೋಕ್ಕೆ ನನ್ನೇನಪ್ಪ ಅಪ್ಪನೇ ಕೇಳ್ಬೇಕಾ ನಾನು? ಸರಿ ಬಿಡು ಸಿದ್ದ, ನೀನು ಒಳ್ಳೆ ಚೆನ್ನಾಗಂತ ಇದ್ದಿ. ನಿನ್ನೂರು ನಿನ್ನ ಮನೆಗೆ ನೀನು ಬರೋಕ್ಕೆ ನಾನು ಯಾರಪ್ಪ? ನಾನು ಯಾರು ಹೇಳಕ್ಕೆ? ಅಲ್ಲ ಅವತ್ತು ಜಯಲಕ್ಷ್ಮಿ ಮನೆಗೆ ಹೋಗಿದೆ ಅಂತ ಬೋದ್ಬಿಟ್ಟಲ್ಲಕ್ಕ. ಅದಕ್ಕೆ ನಾನು ಊರಲ್ಲಿ ಐತಿದ್ದಿಲ್ಲ. ಹ್ಞೂ ಗೊತ್ತಾಯ್ತು ಕಣಪ್ಪ, ಗೊತ್ತಾಯ್ತು. ಊರಲ್ಲಿ ಐತಿದ್ದಿಲ್ಲ, ನಿನ್ನೆ ಹುಡುಕ್ತಾ ಕುಂತೀನಿ ನಾನು. ಹಾಂ ಯಾಕೆ? ನೀನು ಕುಟುಂಬ ಮಾತಾಡ್ಬೇಕಾಗಿತ್ತು ಕಣ್ ಮಗ. ನಡಿ ಮನೆ ತಕ್ಕ ಹೋಗದೆ ನಡಿ. ಏನಕ್ಕ ಏನು ಹೇಳು ವಿಷಯವ? ನೀನು ಮನೆ ತಕ್ಕೆ ಮೊದಲು ನಡಿ. ಯಾಕೆ ಹಿಂಗೆ ಗಾಬರಿಯಾಗಿ ಓಡಾಯ್ತಿದ್ರೆ ನಾನು ನೋಡ್ಬಿಟ್ಟು. ಅಯ್ಯೋ ಬೈತಿದ್ರಿ ಅಂದ್ಬಿಟ್ಟಂಗೆ ಹೋಯ್ತಾ ಇದೆ. ಅಯ್ಯೋ ಬೇಜಾರು ಮಾಡ್ಕೊಬೇಡ ಕನ್ಸಿದ್ದ. ನನಗೆ ಅವತ್ತು ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಇವಳು ಬೇರೆ ಜಯಲಕ್ಷ್ಮಿ ಹಿಂಗೆ ಸಿದ್ಧ ಬಂದಿದ್ದ ಅಂತ ಹಂಗನ್ಬಿಟ್ಲಾ. ನನಗೆ ಹೊಸಿ ಎದ್ರಕ್ಕಾಗಲಿಲ್ಲ ಕಣ್ ಮಗ. ನಿನಗೆ ಗೊತ್ತು ನಾನು ಎಷ್ಟು ಕಷ್ಟ ನನ್ನ ಮಗಳು ಮದುವೆ ಮಾಡೀನಿ ಅಂದ್ಬಿಟ್ಟು. ಅವಳಿಗೂ ಆ ಥರ ನಿನ್ನ ಮೇಲೆ ಆ ಉದ್ದೇಶ ಇಲ್ಲ ಕಣಪ್ಪ. ನಿಜಕ್ಕೂ ಅವಳು ನಿನ್ನ ಅಣ್ಣಂಗೆ ಅಂತ ಅನ್ಕೊಂಡವಳೆ. ನೀನು ಅಲ್ಲಿಗೆ ಹೋಗಿದ್ಯಲ್ಲ, ಅದಕ್ಕೆ ಹೇಳ್ಬಿಟ್ಟು ಭಾಳ ಬೇಜಾರಾಗೋಯ್ತು ಕನ್ಸಿದ್ದ. ಇಲ್ಲ ಅಂದಿದ್ರೆ ನಾನು ನಿನಗೇನು ಮಾತಾಡ್ತಿದ್ದಿಲ್ಲ. ತಪ್ಪು ತಿಳ್ಕೊಬೇಡ ಕಣಪ್ಪ, ಬೇಜಾರು ಮಾಡ್ಕೊಬೇಡ ಕನ್ಸಿದ್ದ. ನನಗೆ ನೀನು ಹೋದ್ಮೇಲೆ ಬೇಜಾರಾಯಿತು. ಅಯ್ಯೋ ಪಾಪ ನಾನು ಇದನ್ನ ಹಿಂಗೆ ಮಾತಾಡ್ಬಿಟ್ನಲ್ಲ ಅಂತ. ನೀನು ಒಳ್ಳೆ ಉದ್ದೇಶದಿಂದ ಹೋಗಿದ್ರು ಅಲ್ಲಿ ನೋಡಿದವ್ರು ಜನ ಏನಾರು ಅನ್ಕೋತಾರೆ ಅಂದ್ಬಿಟ್ಟು ಅಂದಿದ್ದು ಕಣಪ್ಪ. ಅಷ್ಟಕ್ಕೆ ನೀನು ಬೇಜಾರು ಮಾಡ್ಕೊಬೇಡ. ಅಯ್ಯೋ ಅದೇ ಕನ್ ಶಿವಮಕ್ಕ, ದೇವ್ರಣೆಗೂ ಅವಳು ಯಾವಾಗ ಮದುವೆ ಆಗೋದ್ಲು ಅವಳ ಮೇಲೆ ನನ್ನ ಕೆಟ್ಟ ಅಭಿಪ್ರಾಯ ಇಲ್ಲ. ನಾನು ಅವತ್ತೇ ಹೇಳೋದು ನಿಮಗೆ, ಇನ್ನು ಯಾವತ್ತು ಅವಳನ್ನ ತಂಗಿಯ ದೃಷ್ಟಿಲ್ಲ ನೋಡ್ತೀನಿ ಹೊರತು ಕೆಟ್ಟ ದೃಷ್ಟಿಲ್ಲ ನೋಡೋಕ್ಕಿಲ್ಲ ಅಂದ್ಬಿಟ್ಟು. ಕಾಳಮ್ಮ ಅವತ್ತು ಏನೇನೋ ಹೇಳಿದ್ಕೆ ನನಗೆ ಬೇಜಾರಾಯಿತು. ಅದಕ್ಕೋಸ್ಕರ ಅಷ್ಟೇ ನಾನು ಹೋಗಿದ್ದು ಅವಳು ನೋಡ್ಕೊಬರೋದು ಅಂತ. ಅದು ಬಿಟ್ರೆ ಇನ್ನೇನು ನನ್ನ ಕೆಟ್ಟ ಉದ್ದೇಶ ಇಟ್ಕೊಂಡು ಹೋಗಿದ್ದಿಲ್ಲ. ಗೊತ್ತು ಕನ್ಸಿದ್ದ ನೀನು ಅಂತೇನೋ ಅಂತ. ನೀನು ಚಿಕ್ಕ ವಯಸ್ಸಿಂದ ನಾನು ನೋಡಿಲ್ವಾ? ನನಗೆ ಗೊತ್ತು ಕಣ್ ಸುಮ್ಕಿರು. ಹಂಗಲ್ಲ ಕಣಪ್ಪ. ಅದಕ್ಕೆ ನೀನು ಹಿಂಗೆ ಊರು ಬಿಟ್ಟೆ ಹೋದ ಸರಿಯಾ ನೋಡು. ನನ್ನಿಂದ ಹೋದ ಅಂತ ಮನ್ಸಿಗೆ ನನಗೂ ಬೇಜಾರಾಯ್ತದಲ್ಲ ಮಗ. ನಿನ್ನ ಪಡೆ ನೀನು ಊರಲ್ಲಿ ಇರು. ಯಾಕಂತೆ ನಾನು ನಿಜಕ್ಕೂ ಎಷ್ಟು ಸ್ವಾರ್ಥಿಯಾಗಿ ನಾನು ಇದು ಮಾಡಿಬಿಟ್ಟೆ. ನನ್ನ ಮಗಳು ಚೆನ್ನಾಗಿರಲಿ ಅಂದ್ಬಿಟ್ಟು ಇದನ್ನು ಊರು ಬಿಟ್ಟು ಹೋಗಂಗೆ ಮಾಡ್ಬಿಟ್ನಲ್ಲ ಅಂತ ನಾನು ನಿಜಕ್ಕೂ ಸೀದಾ ಹೊಸಿ ಯತ್ನೆ ಮಾಡಿಲ್ಲ ಕನ್ಸಿದ್ದ. ನಾಳೆ ಯತ್ನೆ ಮಾಡೀನಿ ನಾನು. ನಾವು ಸುಮಾರು ತಗೊಂಡು ನೋಡಿದೆ ಎಲ್ಲಿದೆ ಏನು ಅಂತ ವಿಚಾರಿಸ್ದೆ. ಎಲ್ಲೂ ಗುರ್ತಿತ್ತಿಲ್ಲ ಎಲ್ಲಿದೆ. ಅದೇ ಕೊಡಗು ಹೋಗಿದೆ, ಅಲ್ಲೇ ಕೆಲಸ ಮಾಡ್ಕೊಂಡಿರೋದು ಅಂದ್ಬಿಟ್ಟು ಅಲ್ಲೇ ಇರ್ತೀನಿ, ಬರೋಕ್ಕಿಲ್ಲ ಇನ್ನು. ಇವಾಗ ಅನ್ಬೇಡ ನೀನು. ಯಾಕೆ ಎಲ್ಗೋದಿ ನೀನು? ಎಲ್ಲಿಗೆ ಹೋಗೋದು ಬೇಡ, ಇರು ಸುಮ್ಮನೆ ಊರಲ್ಲಿ. ನೀನು ಯಾಕೆ ಹೋದಿಯಪ್ಪ? ಬೇಡ, ಊರಲ್ಲಿ ಒಂದು ಎಕರೆ ಜಮೀನು ಅದೇ, ಮನೆ ಅದೇ. ಹಿಂದೆ ನಿನಗೆ ಅದನ್ನೇ ಉಂಟು ಮನೆ ಕಟ್ಕೊತೀನಿ ಅಂದಲ್ಲ, ಕಟ್ಕೊಂಡಿರು. ಅಯ್ಯೋ ಯಾರಿಗೋಸ್ಕರ ಕಟ್ಬೇಕು ಬಿಡಿ ಶಿವಮಕ್ಕ. ಯಾಕೋ ನನ್ನ ಜೀವನದಲ್ಲಿ ಬೇಜಾರಾಗ್ಬಿಟ್ಟದ ನನಗೆ. ಓ ಆಲೆ ಮುಗ್ದೋಗದೆ ಬಿಡಪ್ಪ ನಿಂದು, ಎಲ್ಲ ಮುಗ್ದೋಗದೆ. ಇನ್ನೇನು ಶಿವಮಕ್ಕ, ಇನ್ನೇನು ನೀನು ಯಾವ್ರನ್ನ ಆಯತ ಕೇಳೋಕ್ಕೂ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆನೇ ಮಾತಾಡಕ್ಕೆ ಬಂದೆ ಮಗ. ಬಾ ನೀನು ನಡಿ, ಮನೆಗೆ ನಡಿ ಹೋಗದ. ಅದೇನು ಮಾತಾಡಕ ಏನು ಹೇಳಕ್ ಗೊತ್ತಿದೆಯೇ? ಏನೋ ಹೇಳ್ಬೇಕು ನಿನಗೆ. ನಡಿ ನಿನ್ನ ಮನೆ ತಕ್ಕೆ. ತಲೆ ಕೆಡ್ಸ್ಕೊಬೇಡಕನಪ್ಪ, ಎಲ್ಲ ಸರಿ ಆಯ್ತದೆ. ಯತ್ನೆ ಮಾಡಬೇಡ. ನಾನೇನು ಅವತ್ತು ಗೊತ್ತಿಲ್ಲದೇ ಮಾತಾಡ್ಬಿಟ್ಟೆ. ಅದನ್ನೇ ಮನ್ಸಲ್ಲಿ ಮಡಿಕಬೇಡ. ಓ ಸಿದ್ದಣ್ಣ ಬುಡಕ ಸಿಕ್ತ ಸಿದ್ದ. ಎಲ್ಲಿದ್ಲ ಮಗ ಇಷ್ಟು ದಿವಸ? ಪತ್ತೆನೇ ಇಲ್ವಲ್ಲ? ಬುಡ್ಡ ಮರೆ, ನಾನು ಕೆಲ್ಸಕ್ಕೆ ಹೋಗಿದೆ. ಅಲ್ಲ ಊರಲ್ಲಿ ಕೆಲಸ ಇಲ್ವಾ? ಇಲ್ಲಿ ಮಾಡ್ತೀನಿ ಅಂದ್ರೆ ಕೂಲಿ ಸಿಗಕ್ಕಿಲ್ವಲ್ಲ? ನೀನು ಊರು ತಿರುಗ್ತಿರು ಚಂದಂಗೆ ಏನೋ ಮಾಡ್ಕೊಂಡು ಆದಿದ್ ಬಂಗ್ವಾ? ಇಲ್ಲ ಹೊಲ ಅದೇ ಒಂದು ವ್ಯವಸಾಯನೇ ಮಾಡ್ಕೊಂಡಿರು. ಊರಿಂದ ಊರು ತಿರ್ಕೊಂಡ್ ನಿಂತ್ಕೊಂಡ್ರೆ ಚಂದವಪ್ಪ. ಅಯ್ಯೋ ಏನು ಮಾಡಿರಿ, ಹೆಂಗೋ ಜೀವನ ನಡೆಸ್ಬೇಕಲ್ಲ. ಯಾಕೆ ಇಲ್ಲಿ ಕೂಲಿ ಸಿಗಕ್ಕಿಲ್ವಾ? ಮಾಡ್ತೀನಿ ಅಂದ್ರೆ ಮಾಡ್ಕೊಂಡು ಹೋಗು ಅಚ್ಚುಕಟ್ಟಾಗಿ. ಊರಿಂದ ಊರಿಗೆ ಹೋಗ್ಬೇಕು ಅನ್ನೋದು ಏನಪ್ಪ? ಅಯ್ಯೋ ಇಲ್ಲಿದ್ದೇನು ಮಾಡೋ ಬಿಡ ಮರೆ. ಎಲ್ಲ ಚೆನ್ನಾಗಿದ್ದಾರೆ ಗುಂಡಣ್ಣ ಸೋಮಪ್ಪರು ಇಲ್ಲವ? ಹ್ಞೂ ಎಲ್ಲ ಚೆನ್ನಾಗವ್ರೆ. ನೀನೆಲ್ಲಿ ಹೋಯ್ತದಿ? ನಾನು ಹೊಸಿಗೆ ಬಟ್ಟೆ ತಗೊಂಡು ಹೋಗೋದ ಅನ್ಕ ಬಂದೆ. ಬಟ್ಟೆ ತಗೊಂಡೆ ಹೋಗಿತ್ತಿಲ್ಲ, ನೀರು ಇಕ್ಕಳಕ್ಕೆ ಬಟ್ಟೆ ತಿತ್ತಿಲ್ಲ, ಅದಕ್ಕೆ ತಗೊಂಡು ಹೋಗಿ ಅಂತ ಬಂದೆ. ಅದಕ್ಕೆ ಶಿವಮಕ್ಕ ಕೂಕತ್ತಲ್ಲ, ಅದಕ್ಕೆ ನಿಂತ್ಕೊಂಡೆ. ಆ ಊರಿಗೆ ಹೋಗೋದು ಬೇಡ. ಕೂಲಿ ಕೆಲಸ ನಮ್ಮೂರಲ್ಲಿ ಸಿಗಕ್ಕಿಲ್ವಾ? ಊರಿಂದ ಊರು ತಿರ್ಕೊಂಡು ನಿಂತ್ಕೋಬೇಕಾ ನೀನು? ನೀನೊಂದು ಮನ್ಕೊಳ ಕಟ್ಕೊಂಡು ನೀನು ಹೆಂಗೋ ನಿನ್ನ ಜೀವನ ನೀನು ನಡ್ಸ್ಕೊಂಡು ಹೋಗ್ಬೇಕಲ್ವಪ್ಪ? ಒಂದು ಮದುವೆ ಮುಂಜೆ ಆಗಿ ನನಗೆ ಯಾರು ಹೇಳ್ಕೊಟ್ಟರು? ಒಂಟಿ ಬೇವರ್ಸಿಂಗಿವ್ನಿ ನನಗೆ ಯಾರು ಕೊಟ್ಟರು ಹೇಳಿ? ಹಿಂದಿಲ್ಲ ಮುಂದಿಲ್ಲ. ಅಯ್ಯೋ ಬಿಡಿ, ಅವೆಲ್ಲ ಕನ್ಸುಕತ್ತೆ. ಅದೇ ಕಂಗಂದಿಯೇ ಆ ವಿಷಯದ ಬಗ್ಗೆನೇ ಮಾತಾಡಕ್ಕೆ ನಾವು ಹುಡ್ಕಾಡ್ತಿರೋದು. ನಿನ್ನ ಒಂದು ಹೆಣ್ಣು ನೋಡಿಬೇಕನಪ್ಪ. ಹೆಣ್ಣು ನೋಡಿಬೇಕನ್ನ ಸಿದ್ದ. ಹೆಣ್ಣು ನೋಡಿದ್ರಿ? ಹ್ಞೂ ಆದ್ರೆ ನೀನು ಒಂಚೂರು ದೊಡ್ಡ ಮನ್ಸು ಮಾಡ್ಬೇಕು ಅಷ್ಟೇ. ಏನು ಹೇಳಿ ಬುಂಡ ಮರೆ? ಹೇಳು ಶಿವಮಕ್ಕ ಹೇಳು. ಅಯ್ಯೋ ಮಗ, ಅದೇ ನಮ್ಮ ಜಯಲಕ್ಷ್ಮಿ ಅವರ ಅದಕ್ಕೆ ನಾದ್ನಿ. ಅವ್ರ ಅದಕ್ಕೆ ಇಲ್ವಾ? ಅವ್ರ ನಾದ್ನಿದು ಮದುವೆ ಮಾಡಿದ್ರು ಬೆಂಗಳೂರಿಗೆ. ಆ ಮುಂಡೆ ಮಕ್ಕಳು ಏನೇನೋ ಆಯ್ತಪ್ಪ. ABCDFGH IJKLMNO PQRST UVWXYZ. ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ. ಜನವರಿ ಫೆಬ್ರವರಿ ಮಾರ್ಚಿ ಏಪ್ರಿಲ್ ಮೇ ಜೂನು ಜುಲೈ ಆಗಸ್ಟ್ ಸೆಪ್ಟೆಂಬರು ಅಕ್ಟೋಬರ್ ನವಂಬರ್ ಡಿಸೆಂಬರು. ಸರಿನಪ್ಪ? ONE1 TW2 THRE 3FO UR4 FIVE 5 ಆಮೇಲೆ SCVN 7 EIGHT 8 NINE 9 TN 10. ಆಗದೆ ಕಣ್ಮಗ. ಹೆಣ್ಣಿಗೆ ತಾಲಿನೂ ಕಟ್ಟಿಲ್ ಬಂತೆ ಕನ್ಸಿದ್ದ. ಮುಂಡೆ ಮಕ್ಕಳು ವರದಕ್ಷಿಣೆ ಆಸೆಗೆ ಮುಂಡೆ ಮಕ್ಕಳು ಅವ್ರು ಹಂಗೆ ಅಂತೆ. ಗಂಡು ಎಡ್ತು ಸೇರ್ಕೊಂಡು ಚೆನ್ನಾಗಿರೋ ಸುಮಾರಾಗಿ ಅನುಕೂಲವಾಗಿರೋ ಕಂಡು ಮದುವೆ ಮಾಡ್ಕೊತೀವಿ ಅನ್ಕ ಬರೋದಂತೆ. ಹಿಂಗೆ ಮೋಸ ಮಾಡೋದೇ ಕೆಲಸ ಅಂತೆ ಕಣ್ಮಗ. ಅದು ಬಿಟ್ರೆ ಏನೂ ನಡೆದಿಲ್ಲ ಮಗ. ಏನಂದ್ರೆ ಏನೂ ಇಲ್ಲ. ತಾಲಿನೂ ಕಟ್ಟಿಲ್ಲ. ಕರ್ನಾಟಕ ದಿವಸ ಕಟ್ತೀವಿ ಅಂತ ಅಂದರು. ಕರ್ನಾಟಕ ದಿವಸ ಕಟ್ಟೋದು ನಮ್ಮ ಕಡೆ ಅಂತ ಅಂದ್ಬಿಟ್ಟು ಮದುವೆ ಸುಮ್ಮನೆ ಊನಾರ ಬದಲಾಯಿಸ್ಕೊಂಡಿದ್ದು ಅಷ್ಟೇ ಅಪ್ಪ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಯಾವ ಶಾಸ್ತ್ರ ಪಾಸ್ತ್ರ ಏನೂ ಆಗಿತ್ತಿಲ್ಲ ಮಗ. ಈಗ ಹಿಂಗೆ ಹಾಕುಂತದೆ.
ಅದಕ್ಕೆ ಅವರು ಬಂದಿದ್ರಪ್ಪ ನೆನೆ ದಿವಸ ಲಕ್ಷ್ಮಿ ಗಂಡನೇ ನೀವು ಹೋಗಿದಂತ ಒಂದ್ಸತಿ ಹ್ಞೂ ಹೋಗಿದ್ದೆ ಒಂದ್ಸತಿ ಅವ್ರ ಮನೆಗೆ. ಆಗ ಹುಡುಗ ಒಳ್ಳೇದು ಆ ಹುಡುಗನ ನೋಡದ ಹಂಗಂದಿದಂತಲ್ಲ ಹಿಂದೆ ಮುಂದೆ ಯಾರಿಲ್ಲ ನಮ್ಮ ಅವ್ವಪ್ಪ ಯಾರು ಇಲ್ಲ ಅಂತ ಜಯಲಕ್ಷ್ಮಿ ಗಂಡ ಕೊಟ್ಟೆ. ಹ್ಞೂ ಗಂದಿದೆ ಅದಕ್ಕೆ ಮಾಡ್ಕೊಂಡ್ರೆ ಆಯ್ತದೆ ಹುಡುಗನ್ಗೆ ಅಂದ್ಬಿಟ್ಟು ಹಂಗಂತಿದ್ರು ಕಣಪ್ಪ. ಬಂದಿದ್ರು ನೆನೆ ದಿವಸ ಆವತ್ತಿಂದ ಬರೀ ನೀನು ಹುಡ್ಕದೆ ಆಗದೆ ಹೆಂಗೋ ನೀನೇ ಸಿಕ್ಕಿದೆಯಲ್ಲ ಹೆಂಗ್ಸಿದ ಹುಡುಗಿ ಮಾತ್ರ ಒಳ್ಳೇದೆಯ ಗುಣಮನವಾಗ ಅದೇ ಏನೋ ಒಂದು ಒಳ್ಳೇದಾಗಲಿ ಒಪ್ಕೊ ಮಗ ಒಪ್ಕೊ ಅವ್ರಿಗೂ ಒಳ್ಳೇದಾಯ್ತದೆ ನಿನಗೂ ಒಳ್ಳೇದಾಯ್ತದೆ. ಈಗ ಹೆಣ್ಗೂ ಒಂದು ಬಾಳ್ಕೊಟ್ಟಂಗೆ ಆಯ್ತದೆಪ್ಪ ನಿನಗೂ ಒಂದು ದಿಕ್ಕಾದಂಗೆ ಆಯ್ತದೆ. ಅಯ್ಯೋ ನಮ್ಮ ಬಳಿ ಮೈನ್ ಬಾಬಾ ಏನು ಚೆನ್ನಾಗವ್ರೆ ಮನೆ ಕಡೆ ಕಣವ ಅನುಕೂಲವಾಗವ್ರೆ ಬೇಕಾದಂಗೆ ಅದೇ ನಿನಗೂ ಒಂದು ಒತ್ತಾಸೆಯಾಗಿರ್ತಾರೆ. ಸುಮ್ಮನೆ ಮಾಡ್ಕೊಸಿದ್ದ ಮಾಡ್ಕೊತೀನಿ ಅಂದ್ರೆ ಬೇಕಾದ್ರೆ ಅವ್ರನ್ನ ಕರ್ಸ್ಕೊತೀನಿ ನಮ್ಮ ಬಳಿ ಮೈನು ಅವ್ರ ಭಾವನೂ ಕರ್ಸ್ಕೊಂಡಾಗ ಬೇಕಾದ್ರೆ ಅವ್ರು ಕುಂತು ಕೂತ್ಕೊಂಡು ಮಾತಾಡ್ಕೊಳ್ವಿ ಅದೇನು ಸರಿಯಾ. ಸರಿ ಅವ್ರು ಕರ್ಸಿ ನೋಡದ ಅವ್ರ ಜೊತೆ ಮಾತಾಡ್ತೀನಿ ಏನಂದ್ರೆ ನೋಡೋದ ನಾನು ಹೊಸಿ ಮಾತಾಡಬೇಕು ಅವ್ರು ಕುಟೆ ಹೊಸಿ ವಿಷಯ ಹೇಳ್ಬೇಕು ಬರೀ ಅವ್ರ ಕಡೆ ತಿಳ್ಕೊಳ್ಳೋದಲ್ಲ ನಮ್ಮ ಕಡೆನೂ ಅವ್ರು ತಿಳ್ಕೋಬೇಕು. ಅದಕ್ಕೆ ಹಸಿ ಮಾತಾಡೋದೇ ಅವ್ರು ಕರ್ಸಿ ನಾನು ಒಂದೇನೇನು ಹೇಳ್ಬೇಕು ಹೇಳ್ತೀನಿ ಅದ್ರ ಮೇಲೆ ಅವ್ರು ಒಪ್ಕೊಂಡ್ರೆ ಬೇಕಾರೆ ಅದೇನು ನೋಡೋಕ್ಕಾಯ್ತದೆ. ಸರಿ ಕರಪ್ಪ ಆಯಿತು ನೀನು ಎಲ್ಲಿ ಹೋಗಬೇಡ ಈಗ ನೀನು ಇರು ಈಗ ಏನು ಕೊಡುಗು ಗಿಡಗು ಹೋಗಬೇಡ ಇಲ್ಲೇ ಕೆಲಸ ಕೊಡ್ಸೋಕೆ ಮಾಡ್ಕೊಂಡಿರಪ್ಪ ಎಲ್ಲಿ ಓದಿ ನೀನು ಆಮೇಲೆ ಮನೆಗಿನೇ ಕಟ್ಕೊತೀನಿ ಅಂತಿದ್ದಲ್ಲ ಹೆಂಗೆ ಮಾಡಿ ಮದುವೆ ಕಟ್ಟಬೇಕು ಮನೆಯೆಲ್ಲ ಸೋರೋಯ್ತದೆ ಆ ಕಡೆ ಉಂಟೋದಂಗಾಗದೆ ಇಲ್ಲ ಕಟ್ಟಿರೋದೇ ಬಣ್ಣ ಬಸವರಾಜನ ಕೊಟ್ಬಿಡ್ತೀನಿ ಅಂತದೆ ನೋಡ್ತೀನಿ ತಗೊಂಡ್ರೆ ತಗೋತೀನಿ. ಮನೆ ಚಂದಗನಾಗದೆ ತಕ್ಕಪ್ಪ ಸಾಕು ಒಳ್ಳೆ ಬಿಗಿಯಾಗಿ ಬಂದು ಬಸ್ತಾಗದೆ ಕಣ ತಕೋ ನೋಡದ ಅವ್ರು ಕರ್ಸಿ ಜಯಲಕ್ಷ್ಮಿ ಗಂಡನೂ ಅವ್ರ ಭಾವನೂ ನೋಡೋದ ಬರಲಿ ಬಂದು ಕೂತ್ಕೊಂಡು ನಾನು ಹೊಸಿ ಮಾತಾಡಬೇಕು ಮಾತಾಡಿ ಆಯಿತು ಅಂದ್ರೆ ಬೇಕಾದ್ರೆ ನೋಡೋಕ್ಕಾಯ್ತದೆ. ಸರಿ ನೀನು ಈಗ ಎಲ್ಲಿ ಹೋಗಬೇಡ ನಡಿ ಮಾಡಕ್ಕೆ ನಡಿ ಇಲ್ಲ ಎಲ್ಲಿಗೂ ಹೋಯ್ಕಿಲ್ಲ ಸುಮ್ಕಿರಿ ಇನ್ನೇಕೆ ಹೋಗನೆ ಮಾತಾಡ್ಕೊಂಡು ಅಮ್ಮಕ್ಕೆ ಆಮೇಲೆ ನೋಡ್ತೀನಿ. ಸರಿ ಕಣಪ್ಪ ಆಯಿತು ಎಲ್ಲೂ ಹೋಗಬೇಡ ಒಟ್ಟಿಗೆ. ಸರಿ ಸರಿ ಆಯಿತು ಸರಿ ಎಲ್ಲಿ ಬುಂಡಕ್ಕ ಸರಿ ಆಯಿತು. ಇವನೇನು ಮಾತಾಡ್ತೀನಿ ಅಂತ ಕುಂತಾನಲ್ಲ ಆಮೇಲೆ ನಾನು ಜಯಲಕ್ಷ್ಮಿ ಇಷ್ಟಪಟ್ಟಿದೆ ಅಂತ ಅಂದ್ಬಿಟ್ರೆ ಏನಕ್ಕ ಮಾಡೋದು ಅದು ಬೇರೆ ಗಾಬರಿ ಆಯ್ತಾ ಕುಂತದೆ ಕಂಡ್ಬಿಡಕ್ಕ ಅದೇ ಹಂಗಂದನೋ ಹಂಗೆ ಅಷ್ಟು ತಿಳುವಳಿಕೆ ಇಲ್ವಾ ಹಂಗನ್ ಮನೆಗೆ ನೀನು ಇಲ್ಲೇ ಹಂಗನ್ನುವೆ ಆ ಥರ ಇಲ್ಲಕ್ಕ ಸುಮ್ಕಿರು ಬೇರೆ ಏನೋ ಮಾತಾಡ್ಬೇಕೇನಕನ ಹಂಗಲ್ಲ ಕನಕ ಎರಡು ಹಂಗಿನ್ಬಿಟ್ಟನೇನೋ ಅಂತ ಎದುರ್ಕಾಯ್ಬಿಡ್ತು ನನಗೆ. ಇಲ್ಲಕ್ಕ ಸುಮ್ಕಿರು ಏನೋ ಅನ್ನಕ್ಕಿಲ್ಲಕನ ಏನೋ ಅನ್ನಕ್ಕಿಲ್ಲಕಂತೆ ಸುಮ್ಮನೆ ಶಿವಮಕ್ಕ ಅವ್ನಿಗೆ ತಿಳುವಳಿಕೆ ಇಲ್ವಾ ಅವ್ನಿಗೆ. ಆಮೇಲೆ ಅವಳು ಸಂಸಾರ ಮಾಡಕ್ಕೆ ಹೋಗಿ ನನ್ನ ಮಗಳು ಸಂಸಾರ ಹಾಳಾದದು ಅಂತ ಎದುರ್ಕೆ ಕಂಡ್ಬಿಡಕ್ಕ ಇನ್ನೇನು ಇಲ್ಲ ದಿನ ಮಾತಾಡ್ತೀನಿ ಅಂತ ಬೇರೆ ಅಂದ್ಬಿಟ್ಟ ಏನೋ ಅನ್ನಕ್ಕಿಲ್ಲ ಅವ್ನಿಗೆ ಬುದ್ಧಿ ಇಲ್ವಾ ತಿಳುವಳಿಕೆ ಇಲ್ವಾ ಯಾಕೆ ಹಿಂಗೆ ಗಾಬರಿ ನೀನು ಎಲ್ಲಕ್ಕೂ ಹೋಗ್ಬಿಟ್ಟು ಅದೇನು ಬುರ ಕೇಳು ಮತ್ತೆ ಯಾರ ಕೈಲಾರು ಹೇಳಿ ಕಳಿಸು ನಮ್ಮ ಕರಿಯಾರಿ ನೋಡಿ ಮಾಡ್ತಾವು ಆ ಕರಿನ ಕೈಲಿ ಹೇಳಿ ಕಳಿಸು ನೀನು ಅಳಿ ಮೈನ್ಗೆ ಕರ್ಕ ಬರಲಂತೆ ಭಾವನೆ ಕುತ್ಕೊಂಡು ಮಾತಾಡ್ಕೊಳಕೈತದ ಅದೇನು ಎಂತು ಅಂದ್ಬಿಟ್ಟು ಸರಿ ಬಿಡಕ್ಕ ಆಯಿತು ಹೇಳಿ ಕಳಿಸ್ತೀನಿ ಅಣ್ಣ ಇದ್ರೆ ಕರಿಯ ಮನೆ ತರದೆ ಒಣಕತ್ ಹೋಗು ಹೇಳಿ ಕಳಿಸ್ತೀನಿ ಬರಲಿ ಕುತ್ಕೊಳ್ಳೋದು ಏನೇನು ಮಾತಾಡ್ಕೊಳ್ಳಿ ಅವ್ರು ಎದುರು ಬದ್ರಿಗೆ ಆಮೇಲೆ ಅದೇನಾದ್ರು ನೋಡೋಕ್ಕಾಯ್ತದೆ. ಸರಿ ಆಯಿತು ಸರಿ ಬಾ ಹೋಗೋದ ಮತ್ತೆ ಆಯಿತು ಬಕ್ಕ. ಅಲ್ಲ ಇವ್ನು ಬೇರೆಯ ನಾನು ಅಳಿ ಮೈನ್ ಕೈಲಿ ಕೊಟ್ಟು ಮಾತಾಡ್ಬೇಕು ಸಿಹಿ ಮಾತುಕೊಳ್ಳವೆ ಏನೇನು ಹೇಳ್ಬೇಕು ಅಂತ ಕುಂತವನೇ ಜಯಲಕ್ಷ್ಮಿ ಬಗ್ಗೆ ಏನಾರು ಹೇಳ್ಬಿಟ್ಟನೋ ಕಣೆ ಏನೋ ಕಣ್ಣಲ್ಲಪ್ಪ ನನಗೆ ಬೇರೆ ಯಾಕೋ ಎದುರುಕಾಯ್ತಾ ಕುಂತದೆ. ಆಮೇಲೆ ಅವ್ರ ಜೀವನ ಸರ್ ಮಾಡೋಕೆ ಹೋಗಿ ನನ್ನ ಮಗಳ ಜೀವನ ಹಾಳಾದ್ರೆ ಏನು ಮಾಡೋದು ಅದು ಬರೀ ಯೋಚನೆ ಆಯ್ತಾ ಕುಂತದೆ. ಅಯ್ಯೋ ಕಣಕನಪ್ಪ ಏನು ಮಾಡಬೇಕು ಕಾಣೆ. ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರಾ ನಮಸ್ಕಾರ.